ಕೊಪ್ಪಳದ ಗಂಗಾವತಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಎಂಎಲ್ಎ ಆದ ವರ್ಷದಲ್ಲೇ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಕೊಡಿಸುವ ಘೋಷಣೆ ಮಾಡಿದ್ದಾರೆ. ಗಂಗಾವತಿಯನ್ನ ಮಹಾನಗರ ಪಾಲಿಕೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿರುವ ಬೀದಿ ವ್ಯಾಪಾರಿಗಳಿಗೆ ಸುಸಜ್ಜಿತ ಸ್ಟಾಲ್ಗಳು, ಅಂಜನಾದ್ರಿಯಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರ ವಿಶಿಷ್ಟ ಆಂಜನೇಯನ ಮೂರ್ತಿ ನಿರ್ಮಾಣದ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮದ್ರಸಾ ಬಂದ್ ಮಾಡುವ ಬಿಜೆಪಿ ನಾಯಕರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ನಿಮಗೊಂದು ಮಾತನ್ನು ಕೊಡ್ತಾ ಇದ್ದೀನಿ. ನಾನು MLA ಆದಮೇಲೆ ಕೇವಲ ಒಂದೇ ಒಂದು ವರ್ಷದೊಳಗಡೆ ಯಾರಿಗಾದರೂ ಒಬ್ಬರಿಗೆ ಮನೆ ಪಟ್ಟ ಬಂದಿಲ್ಲ ಅಂತಂದ್ರೆ ಒಂದೇ ಒಂದು ವರ್ಷಕ್ಕೆ ನಾನು ರಾಜಕೀಯ ಬಿಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ನಾನು 2 ಬೆಡ್ರೂಮ್ ಮನೆಗಳನ್ನ ನನ್ನ ಅಕ್ಕ ತಂಗಿರ ಹೆಸರು ಮೇಲೆನೇ ನಾನು ಮನೆಗಳನ್ನ ಕಟ್ಕೊಡ್ತೇನೆ. ಕೋಲಾರದಲ್ಲಿ ಸಿಎಂ ಇಬ್ರಾಹಿಂಗೆ ಜೆಡಿಎಸ್ ಕಾರ್ಯಕರ್ತನೋರ್ವ ದೃಷ್ಟಿ ತೆಗೆದು ಕಂತೆ ಹಣ ಎಸೆದಿದ್ದಾನೆ. ನೂಗಲಬಂಡೆ ಬಡಾವಣೆಯ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಆಗಮಿಸಿದ್ರು. ಈ ವೇಳೆ ತೆರೆದ ವಾಹನದ ಮೇಲೆ ಹತ್ತಿ 10 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಜೆಡಿಎಸ್ ಕಾರ್ಯಕರ್ತ ಎಸೆದಿದ್ದಾನೆ. ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ. ಬೆಳ್ಳೂರು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಸ್ವಾಮೀಜಿಯನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. ಉರಿಗೌಡ ನಂಜೇಗೌಡ ಸಿನಿಮಾ ವಿವಾದಕ್ಕೆ ಇತಿಶ್ರೀ ಬೆನ್ನಲ್ಲೇ ಶ್ರೀಗಳ ಭೇಟಿಗೆ ಡಿಕೆಶಿ ಮುಂದಾಗಿದ್ದಾರೆ. ನಿನ್ನೆ ಸಚಿವ ಮುನಿರತ್ನ ಶ್ರೀಗಳನ್ನ ಭೇಟಿ ಮಾಡಿ ವಿವಾದಿತ ಉರಿಗೌಡ ನಂಜೇಗೌಡ ಚಿತ್ರ ನಿರ್ಮಾಣವನ್ನ ಕೈಬಿಟ್ಟಿದ್ರು. ಶ್ರೀಗಳ ಸೂಚನೆ ಮೇರೆಗೆ ಚಿತ್ರ ನಿರ್ಮಾಣದಿಂದ ಹಿಂದೆ ಸರಿದಿದ್ದೇನೆ ಅಂತ ಮುನಿರತ್ನ ಹೇಳಿದ್ರು. ಈ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಡಿಕೆ ಶಿವಕುಮಾರ್ ಶ್ರೀಗಳನ್ನ ಭೇಟಿ ಮಾಡ್ತಾ ಇರೋದು ಕುತೂಹಲ ಮೂಡಿಸಿದೆ. ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.